ನಿಡಸೋಸಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹತ್ವದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನಿಡಸೋಶಿಯ ಶ್ರೀ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಹಿರಾಶುಗರ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿಚಾರ ಸಂಕಿರಣ ಹಾಗೂ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ನಿಡಸೋಶಿ ಮಠದ ಜಗದ್ಗುರುಗಳಾದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಕಾರ್ಯಕ್ರಮದ ವೇದಿಕೆಯನ್ನ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು, ಸದಲಗ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಗಳು ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವರಾದ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಸಿಗೆ ನೀರೇರುವುದರ ಮೂಲಕ ಸಾಂಪ್ರದಾಯಿಕವಾಗಿ ಉದ್ಘಾಟಿಸಲಾಯಿತು. ಬಳಿಕ ಡಾಕ್ಟರ್ ಎಂಬಿ ಹೂಗಾರ್ ಅವರ ಇದು ಬರೀ ಬೆಳಗಲ್ಲು ಅನ್ನ ಕೃತಿಯ ಕುರಿತು ವಿಚಾರ ಸಂಕಿರಣ ನಡೆಯಿತು. ಇದೇ ವೇಳೆಯಲ್ಲಿ ಡಾಕ್ಟರ್ ವಿಎಸ್ ಮಾಳಿಯವರ ಸಂಪಾದಿತ ಭವಕ್ಕೆ ಬಂದ ಬೆಳಕು ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ವಿಎಸ್ ಮಾಳಿ, ಡಾಕ್ಟರ್ ವೈಎಂ ಯಾಕೋಡಿ, ಡಾಕ್ಟರ್ ಆನಂದ್ ಜಾಕನವರ್, ಡಾಕ್ಟರ್ ಎಂಬಿ ಹೂಗಾರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಹಾಗೂ ಅಶೋಕ್ ನರೋಡೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ದ್ವಿತೀಯ ಭಾಗದಲ್ಲಿ ಗ್ರಂಥ ಲೋಕಾರ್ಪಣೆ ಹಾಗೂ ಸಮಾರೋಪ ಸಮಾರಂಭ ಜರುಗಿತು. ಈ ವೇಳೆಯಲ್ಲಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಸುಭಾಷ್ ಹೊಸ್ಕಲ್ಲೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಗುರುಪಾದ್ ಮರಿಗುದ್ದಿ, ಪ್ರಾಂಶುಪಾಲರಾದ ಡಾಕ್ಟರ್ ಎಸ್.ಸಿ. ಕಮಟೆ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಡಿ.ಬಿ. ಮದಿಯಳ್ಳಿ, ಬಿ.ಪಿ. ಖೋತ್ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಹಿರಿಯ ಸಾಹಿತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆಯಲ್ಲಿ ಪುಸ್ತಕ ಬಿಡುಗಡೆ ಮಾಡಿದ ಜಗದ್ಗುರುಗಳು ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಶ್ರೀಗಳು, ಶ್ರದ್ಧಾನಂದ ಶ್ರೀಗಳು ಹಾಗೂ ಶಾಂತಿನಾಥ್ ದಿಬ್ಬದ್ ಅವರು ಸಾಹಿತ್ಯದ ಮಹತ್ವದ ಕುರಿತು ಮಾತನಾಡಿದರು. ಬರೀ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತಗೊಳಿಸಿಕೊಂಡು ಮಾತಾಡುವುದು ಸರಿಯಲ್ಲ. ಧರ್ಮ, ಸಾಹಿತ್ಯ, ಸಮಾಜ ಮೂರು ವಲಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡಬೇಕು. ಅಂಥದ್ದೇ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ಪೂಜ್ಯರ ಸನ್ನಿಧಿಯಲ್ಲಿ ನಡೀತಾ ಇದೆ. ಆರಂಭದಲ್ಲಿ ಒಂದು ಮಾತನ್ನು ಹೇಳದೆ ವಿಧಿ ಇಲ್ಲ. ನಾನು ಮಾನ್ಯ ಪ್ರಾಚಾರ್ಯರು ತಮ್ಮ ಆವರಣವನ್ನು ಇದ್ದೀವಿ ನಮಗೆ ತೋರಿಸಿದರು. ನಾನು ಒಂದು ವಿಶ್ವವಿದ್ಯಾಲಯದ ಅಧಿಕಾರಿಯಾಗಿ ಹಲವಾರು ವಿಶ್ವವಿದ್ಯಾಲಯಗಳನ್ನು ನೋಡಿದ ಅನುಭವದ ಮೇಲೆ ಹೇಳ್ತೀನಿ, ಯಾವ ವಿಶ್ವವಿದ್ಯಾಲಯದಲ್ಲೂ ಇರಲಾರದಂಥ ಎಲ್ಲ ಸೌಕರ್ಯಗಳು ನಿಮ್ಮ ಸಂಸ್ಥೆಯಲ್ಲಿ ಇದ್ದಾವೆ. ವಿಶ್ವವಿದ್ಯಾಲಯಗಳು ದೊಡ್ಡ ಸಂಸ್ಥೆಗಳು ಹೌದು, ಇಂಥ ಕಾಲೇಜುಗಳನ್ನು ಒಳಗೊಂಡಿರ್ತವೆ, ಆಡಳಿತ ಮಾಡ್ತವೆ ಹೌದು. ಆದರೆ ಒಳಗಿನ ಸೌಕರ್ಯಗಳ ದೃಷ್ಟಿಯಿಂದ, ಶಿಸ್ತಿನ ದೃಷ್ಟಿಯಿಂದ ಖಂಡಿತವಾಗಿ ನಿಮ್ಮ ಸಂಸ್ಥೆ ಅಗ್ರಸ್ಥಾನದಲ್ಲಿ ಇರುತ್ತದೆ ಎನ್ನುವಂಥದ್ದನ್ನು ಆರಂಭದಲ್ಲಿ ಹೆಮ್ಮೆಯಿಂದ ಕಲಿಸಿದೆ. ಜೊತೆಗೆ ಈ ಕಾರ್ಯಕ್ರಮದ ಶಿಸ್ತು, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಬಹುಶಃ ಅಲ್ಲಿಯ ಶಿಸ್ತು ಖಂಡಿತವಾಗಿ ಇಲ್ಲಿಯೂ ಕೂಡ ಕಾಣ್ತಾ ಇದೆ ಎನ್ನುವಂಥದ್ದನ್ನು ನಾವು ಮೆಚ್ಚಿಕೊಳ್ಳಬೇಕು. ಪದ್ಯಗಳನ್ನು ಉದಯಿಸಬೇಕು. ನೀವು ಅದನ್ನು ಗಮನಿಸಬೇಕು. ಒಬ್ಬ ಸಾಹಿತಿ ಒಂದು ಕೃತಿಯನ್ನು ರಚಿಸಬೇಕಾದರೆ ಅದರಲ್ಲಿ ಅವನು ತಪಸ್ಸು ಬಹಳ ದೊಡ್ಡದು. ನಿಮ್ಗೆ ಗೊತ್ತಿರುವಂತೆ ಹಾಗೆ ಅವರು ನಮ್ಮ ಶಾಂತಿನಾಥ್ ದಿಬ್ಬದ್ ಅವರು ಹೇಳಿದರು, ನಾನು ಪ್ರಸಿದ್ಧಿ ಕಾವ್ಯ, ನಾನು ಪ್ರಸಿದ್ಧಿ ಕಾವ್ಯ. ಯಾವುದೇ ಒಂದು ಕಾವ್ಯ ರಚನೆ ಆಗ್ತಾರೆ ಒಬ್ಬ ಕವಿ, ನಾನು ಕವಿಸ್ಥಾನದ ಕವಿಸಿ ಆದರೂ ಮಾತ್ರ ಅದು ಸಾಧ್ಯ. ಆ ಋಷಿತ್ವವನ್ನು ಬಹುಶಃ ನಮ್ಮ ಎಂ ಬಿ ಹೋಗಾರ್ ಅವರು ಬಾಲ್ಯದಲ್ಲೇ ಪೂಜೆಯನ್ನು ಪಡೆದುಕೊಂಡಾರ ಅಂತ ಹೇಳಿ ಸಂತೋಷವಾಗಿದೆ. ಮಲ್ಲಿಕಾ, ಯಾವುದೇ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಒಂದು ಬೆಳಕೆ ಚಲೋ ಬೇಕು, ಅದಕ್ಕೆ ಜ್ಞಾನ ಅನ್ನೋ ಒಂದು ಶಬ್ದವನ್ನು ಉಪಯೋಗಿಸಿದೆ. ಅದಕ್ಕೆ ಕವಿಗಳು ಇಲ್ಲೊಂದು ಮಾತನ್ನು ಬಹಳ ತುಂಬ ಚೆನ್ನಾಗಿ ಬರೀತಾರೆ. ಜ್ಞಾನ ಗಂಗೆ ಹರಿದು ಬರಲು, ಎರಡೇ ಸಾಕು. ಜ್ಞಾನ ಗಂಗೆ ಹರಿದು ಬರಲು ತುಂಬಿಕೊಳ್ಳಲು ಭಾಂಡವ. ಅಂದ್ರೆ ಭಾಂಡ ಅಂದ್ರೆ ಶರೀರವನ್ನು ಏನು ತುಂಬಿಕೊಳ್ಬೇಕು, ಅದರಲ್ಲಿ ಜ್ಞಾನವನ್ನು ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ ಕವಿ. ಹೆಂಗಾರ ಮಾಡಿ ದಾರಿ ತಪ್ಪಿಸೋರು ಬದುಕಿಯನ್ನ ಅಂತ ಹೇಳಿ ನಾವು ಪತಿಕರು ಅಜ್ಜಿ ಅಂತ ಹೇಳ್ತಾನ. ಓಹೋ ಪತಿಕರು ಇಬ್ಬರೇ, ಪತಿಕರು ನೀವು ಬಹಳ ಸಂತೋಷ. ಪತಿಕರು ಜಗತ್ತಿನಲ್ಲಿ ಇಬ್ಬರೇ ಅಂತ ಕೇಳ್ತಿದ್ದೆ, ಯಾರು ಉತ್ತರ ಹೇಳೋ ದಾರಿ ಕೊಡ್ತೀನಿ ಅಂತ ಮುದುಕಿ ನೋಡಿ ಚೆನ್ನಾಗಿ ಉತ್ತರ ಕೇಳ್ತಿದ್ರು. ಅವನು ಹೇಳ್ತಾನೆ, ಬಹಳಷ್ಟು ವಿಚಾರ ಮಾಡ್ತಾನೆ. ಒಟ್ಟಾರೆಯಾಗಿ ಧಾರ್ಮಿಕ ಮತ್ತು ಸಾಹಿತ್ಯಿಕ ಸೌಹಾರ್ದತೆಯನ್ನ ಒಗ್ಗೂಡಿಸಿದ ಈ ಕಾರ್ಯಕ್ರಮವು ಗಮನವನ್ನ ಸೆಳೆದಿತ್ತು.